ಮಠಾಧೀಶರು ಚುನಾವಣೆಗೆ ಸ್ಪರ್ಧಿಸಬಾರದು ಎಂದು ಸಂವಿಧಾನದಲ್ಲಿ ಹೇಳಿಲ್ಲವೆಂದು ಶ್ರೀಮಠದ ಭಕ್ತರಾದ ಸಂತೋಷ್ ಕುರಿ ಹೇಳಿದರು. ಶಿರಹಟ್ಟಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜಕೀಯ ರಂಗದಲ್ಲಿ ತೊಂದರೆಯಾದಾಗ ಮಠಾಧೀಶರು ಬೇಕು. ನಿಮ್ಮ ಕಾರ್ಯಾಲಯ ಉದ್ಘಾಟನೆಗೆ ಮಠಾಧೀಶರು ಬೇಕು. ಆದರೆ ಮಠಾಧೀಶರು ಚುನಾವಣೆಗೆ ನಿಲ್ಲಬಾರದೆ. ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಮಠಾಧೀಶರು ಚುನಾವಣೆಗೆ ನಿಲ್ಲಬಾರದು ಎಂದು ಹೇಳಿಲ್ಲವೆಂದರು. ಅಲ್ಲದೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಮಠದ ಉತ್ತರಾಧಿಕಾರಿಯಾದ ನಂತರ ಶಾಖಾ ಮಠ ಹಾಗೂ ಮೂಲ ಮಠಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ನಮ್ಮ ಮಠದ ಕೀರ್ತಿಯನ್ನು ದೆಹಲಿಯ ಕೆಂಪುಕೋಟೆವರೆಗೂ ತಲುಪಲಿ ಎಂದರು. ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಮ್ಮ ಮಠದ ಉತ್ತರಾಧಿಕಾರಿಗಳಾದಂಥ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಏನು ಚುನಾವಣೆ ನಿಂತಿದ್ದಾರೆ, ಅದರ ಬಗ್ಗೆ ಇಲ್ಲ ಸಲ್ಲದ ಆರೋಪದ ಬಗ್ಗೆ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಇಷ್ಟೇ: ಪೀಠ ತ್ಯಾಗ ಮಾಡುವಂತಹ ಯಾವ ತಪ್ಪನ್ನು ನಮ್ಮ ದಿಂಗಾಲೇಶ್ವರ ಶ್ರೀಗಳು ಮಾಡಿಲ್ಲ. ಸಂವಿಧಾನದಲ್ಲಿ ಎಲ್ಲೂ ಸಹ ಸ್ವಾಮಿಗಳು ಚುನಾವಣೆ ನಿಲ್ಲಬಾರದು ಅಂತೇಳಿ ಇಲ್ಲ. ನಮ್ಮ ಸ್ವಾಮಿಗಳು ಬಂದ ಮೇಲೆ ನಮ್ಮ ಮಠದಲ್ಲಿ ಯಾವ ಯಾವ ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ ಅಂತಕ್ಕಂಥದ್ದನ್ನು ಪತ್ರಿಕಾ ಮೂಲಕ ಮಾಧ್ಯಮದ ಮೂಲಕ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಥಮವಾಗಿ ನಮ್ಮ ದಿಂಗಾಲೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿ ಆದ ನಂತರ ಬಡ ಮಕ್ಕಳಿಗೆ ವಸತಿ ನಿಲಯ ಪ್ರಾರಂಭಿಸುತ್ತಾರೆ. ಅದೇ ಥರನಾಗಿ 2,000 ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಒಂದು ಶಿರಟ್ಟಿಯ ಸಿರಿ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ. ಇದೇ ವೇಳೆ ಮಹಾಂತೇಶ್ ದಶಮನಿ ಕೂಡ ಮಾತನಾಡಿ, ಶ್ರೀಗಳಿಗೆ ಪೀಠ ತ್ಯಾಗ ಮಾಡಿ ಎಂದು ಹೇಳಲು ಇವರು ಯಾರು? ಮಠದ ಬಗ್ಗೆ ಎಲ್ಲೋ ಕುಳಿತು ಪ್ರೆಸ್ ಮೀಟ್ ಮಾಡುವುದು ಸರಿಯಲ್ಲ. ಮಠದ ಉತ್ತರಾಧಿಕಾರಿಯವರ ಬಗ್ಗೆ ಮಠದ ಭಕ್ತರು ಮಾತನಾಡಬೇಕೇ ಹೊರತು ಯಾವುದೇ ಒಂದು ಪಕ್ಷದ ಒಬ್ಬ ವ್ಯಕ್ತಿಯ ಭಕ್ತರು ಅಲ್ಲ. ನಿನ್ನೆ ಮಾಡಿದ ಸುದ್ದಿಗೋಷ್ಠಿ ಮಠದ ಭಕ್ತರು ಮಾಡಿಲ್ಲ, ಕೇವಲ ಬಿಜೆಪಿ ಪಕ್ಷದ ಪ್ರಹ್ಲಾದ್ ಜೋಶಿ ಅವರ ಭಕ್ತರು ಎಂದು ಅವರು ಕಿಡಿಕಾರಿದ್ರು. ಕೇವಲ ಪತ್ರಿಕಾಗೋಷ್ಠಿ ಮೊದಲು ನಾನು ಕಂಡುಕೊಂಡಂಗೆ ನಾ ಕೇಳಿದೆ ಅವ್ರನ್ನ ಪಕ್ಷಾತೀತವಾಗಿಯೋ ಅಥವಾ ಪಕ್ಷವಾಗಿ ಅಂತ ಹೇಳಿ. ಎಲ್ಲ ಪಕ್ಷಾತೀತವಾಗಿ ಅಂತ ಹೇಳಿದರು. ಮೊದಲು ನಮಗೇನೋ ಹೇಳಿಲ್ಲ ಅವರು, ಮಠದ ಭಕ್ತರು ಯಾರಿಗೂ ಹೇಳಿಲ್ಲ. ಅವರು ಪಕ್ಷದಿಂದ ಅವ್ರು ಏನು ಮಾಡಿಬಿಟ್ರು ಅಂತಂದ್ರೆ ಪತ್ರಿಕೆಯನ್ನು ಮಾಡಿದರು. ಜೋಶಿಯವರು ಏನಾದರೂ ಹೇಳಿಕೊಟ್ಟಿದ್ದಾರಾ ಇವರಿಗೆ? ಕೇವಲ ಅಲ್ಲಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿ BJPಯವರ ಪತ್ರಿಕಾಗೋಷ್ಠಿ ಆಗಿತ್ತು ವಿನಃ ಫಕೀರೇಶ್ವರ ಭಕ್ತರ ಪತ್ರಿಕಾಗೋಷ್ಠಿ ಆಗಿದ್ದಿಲ್ಲ. ಅದು ದಯವಿಟ್ಟು ಇದನ್ನು ತಾವು ತಿಳ್ಕೋಬೇಕು. ಧಾರವಾಡದ ಮಠದ ಭಕ್ತರಾಗಲಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಭಕ್ತರಾಗಲಿ, ನಮ್ಮ ದೇಶದ ಶಿರಟ್ಟಿ ಮಠದ ಭಕ್ತರಾಗಲಿ, ಇದು ಏನೋ ಒಂದು ರಾಜಕೀಯ ಕುತಂತ್ರದಿಂದ ಜೋಶಿಯವರು ಮಾಡಿರುವಂತಹ ಬೆಂಕಿ ಹಚ್ಚ ಕೆಲಸವನ್ನು ಮಾಡ್ತಿದ್ದಾರೆ. ದಯವಿಟ್ಟು ಮಠದ ಭಕ್ತರು, ಯಾಕೆ ಇದರಿಂದ ನೀವು ಕೇಳಬೇಕಾಗಿತ್ತು, ಉತ್ತರಾಧಿಕಾರಿಗಳಾಗಿ ಬರುವಾಗ ನಮ್ಮ ದಿಂಗಾಲೇಶ್ವರಾಚಾರ್ಯರು ಬರುವಾಗ ಯಾಕೆ ನೀವು ಸುಮ್ಮನಿದ್ರಿ? ಮೊದಲೇ ಆವಾಗ ನೀವು ಇದನ್ನು ಹೇಳ್ಬೋದಿತ್ತು, ಬೇಡ ನಮಗೆ ದಿಂಗಾಲೇಶ್ವರಾಚಾರ್ಯ ಯಾವಾಗಲೂ ಹೋರಾಟಗಾರರು. ಅವರು ಇವತ್ತು ನಿನ್ನೆಯಿಂದ ಹೋರಾಟಗಾರರಲ್ಲ. ಅವರು ಹುಟ್ಟುತ್ತಲೇ ಹೋರಾಟದಿಂದ ಬಂದಂತಹ ಪರಮ ಪೂಜ್ಯರು. ಇವತ್ತು ನೀವು ರಾಷ್ಟ್ರ ಮಟ್ಟದೊಳಗೆ ನಮ್ಮ ಶಿರಟ್ಟಿ ಮಠವನ್ನು ಒಯ್ಯಾಕತ್ತಾರ ಅಂದಾಗ ನಿಮ್ಗೆ ನಮ್ಮ ಸ್ವಾಮಿಗಳು ನಿಮ್ಗೆ ಕೆಂಗಣಿ ಗುರಿ ಹಾಕತ್ತಾರ. ಈ ಸಂದರ್ಭದಲ್ಲಿ ಮಠದ ಅನೇಕ ಭಕ್ತರು, ಮುಖಂಡರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಗದಗ್.